ಇನ್ನು ಬಳ್ಳಾರಿ ಜೈಲಿಗೆ ಹೋಗಿ 89 ದಿನ ಆಗಿದ್ರೆ ಈ ವಶಕ್ಕೆ ಪಡೆದು 100 ದಿನ ಆಗಿದೆ ಇವತ್ತಿಗೆ. ದರ್ಶನ್ ಬಂಧನವಾಗಿ ಇಂದಿಗೆ 100 ದಿನ ಆಗಿದೆ. ಸಾಮಾನ್ಯವಾಗಿ ಸಿನಿಮಾದ 100 ಡೇ ಸೆಲೆಬ್ರೇಷನ್ ಆಗ್ತಾ ಇತ್ತು. ಆದ್ರೆ ಈಗ ಈ ವಶಕ್ಕೆ ಪಡೆದು ಜೂನ್ 11ನೇ ತಾರೀಕು ಪೊಲೀಸರು ವಶಕ್ಕೆ ಪಡೆದಿದ್ರು. ಕೊಲೆ ನಡೆದ 60 ಗಂಟೆಯ ಒಳಗೆ ಅರೆಸ್ಟ್ ಆಗಿದ್ದಂತ ಕರಿಯ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿ ಆಗಿರುವಂತಹ ದರ್ಶನ್ ಇವತ್ತಿನ ದಿನ ಮೈಸೂರಿಗೆ ಹೋಗಿ ಅಲ್ಲಿ ಜಿಮ್ ಮಾಡ್ತಿರ್ಬೇಕಾದ್ರೆ ಪೊಲೀಸರು ವಶಕ್ಕೆ ಪಡೆದಿರೋದು. ಅದಾಗಿ 100 ದಿನಗಳಾಗಿದೆ. ಕೊಲೆ ನಡೆದಂತ 60 ಗಂಟೆಯ ಒಳಗೆ ಪೊಲೀಸರು ದರ್ಶನ್ ಅನ್ನು ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು. ಸೊ ಆ ದಿನಕ್ಕೆ 100 ದಿನ ಆಗಿದೆ. ಈಗ ಜೂನ್ 11ನೇ ತಾರೀಕು ಈ ವಶಕ್ಕೆ ಪಡೆಯುವಂಥ ಕೆಲಸ ಆಯಿತು. ಸೊ ಅದಾದ ನಂತರ ಸ್ಟೇಷನ್ನಲ್ಲೇ ವಿಚಾರಣೆ ನಡೆಯುವಂಥದ್ದೆಲ್ಲ ಆದಮೇಲೆ ಪರಪ್ಪನಗ್ರಹಾರ ಜೈಲಿಗೆ ಈಗ 89 ದಿನ ಆಗಿದೆ ಜೈಲಿಗೆ ಹಾಕಿ. ಸೊ 60 ಗಂಟೆಯ ಒಳಗೆ ಅರೆಸ್ಟ್ ಮಾಡಲಾಗಿತ್ತು. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಅಂತ ಹೋಗಿದ್ದಂಥ ಸಂದರ್ಭದಲ್ಲಿ ಯಾವಾಗ ಈ ಬಾಡಿ ಸಿಕ್ತೋ ಅದಾದಮೇಲೆ ಅಲ್ಲಿ ಬಂದು ಇವರೇ ಬಂದು ಸರೆಂಡರ್ ಆದರು. ಅದಾದಮೇಲೆ ಕ್ರಾಸ್ ಕ್ವಶನ್ ಮಾಡಿದಾಗ ಇದರಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋ ಅನುಮಾನ ಮೂಡ್ತು. ಅದಾದಮೇಲೆ ವಶಕ್ಕೆ ಪಡೆಯಲಾಯಿತು.